ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಹೇಗೆ ಅದರಿಂದ ರುಚಿಕರವಾದಂತಹ ಮೋಮೋಸ್ ಮಾಡೋದು ಅಂತ ಹೇಳಿ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಚೀಸ್ ಮೋಮೋಸ್ ಕೂಡ ಇದರಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. 1.5 ಬೌಲ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇನ್ ಕೇಸ್ ಗೋಧಿ ಹಿಟ್ಟು ಬೇಡ ಅನ್ನೋರು ಮೈದಾ ಹಿಟ್ಟನ್ನ ಕೂಡ ತೊಗೊಳ್ಬೋದು, ಅಥವಾ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಸಮ ಪ್ರಮಾಣದಲ್ಲಿ ಮಿಕ್ಸ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ಇಲ್ಲಿ ಉಪ್ಪು ಹಾಕಿದ್ದೀನಿ, ಜೊತೆಗೆ ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಮತ್ತು ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟಿನ ಥರನೇ ಕಲಿಸ್ಕೊಂಡ್ಬಿಟ್ರೆ ಮೋಮೋಸು ಗಟ್ಟಿ ಆಗಿಬಿಡುತ್ತೆ. ಅಥವಾ ನೀವೇನಾದ್ರು ಚಪಾತಿ ಹಿಟ್ಟು ಕಲಸಿದ್ದು ಉಳಿದಿತ್ತು ಅನ್ನೋದಾದರೆ ಅದನ್ನು ಚೆನ್ನಾಗಿ ನಾದ್ಕೊಂಡು ಕೂಡ ಮಾಡ್ಕೊಳ್ಬಹುದು. ನೋಡಿ, ಚೆನ್ನಾಗಿ ನಾದ್ಕೊಳ್ಬೇಕು. ಇದು ನಾದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಿ 1-2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ನೋಡಿ, ಬಟ್ಲನ್ನು ತಿರ್ಸ್ಕೊತಾ ನಾದ್ಕೋತಾ ಹೋದರೆ ಚೆನ್ನಾಗಿ ಹಿಟ್ಟು ಸಾಫ್ಟಾಗಿ ರೆಡಿ ಆಗುತ್ತೆ. ಮೋಮೋಸ್ ಕೂಡ ಅಷ್ಟೇ, ಅವಾಗ ಗಟ್ಟಿ ಅನಿಸೋದಿಲ್ಲ. ನಾವೇನಾದರೂ ಚೆನ್ನಾಗಿ ನಾದ್ಕೊಳ್ದೆ ಹಾಗೆ ಮಾಡಿಕೊಂಡ್ರೆ ಮೋಮೋಸ್ ಏನಿರುತ್ತೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾದ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಅಷ್ಟೇ ಚೆನ್ನಾಗಿ ನಾದ್ಕೊಳ್ಬೇಕು. ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಳೋದಾದರೆ ಅಷ್ಟೆಲ್ಲ ಏನಿಲ್ಲ, ಬಟ್ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕರವಾಗಿ ಮಾಡ್ಕೊಳ್ಳಿ. ಸಾಫ್ಟಾಗಿ ಕಲಿಸ್ಕೊಂಡು ಇಟ್ಕೊಂಡಾಗಿದೆ. ಇಲ್ಲಿ ಒಂದು ಅರ್ಧ ಗಂಟೆ ಮುಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟು ಮೋಮೋಸ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟಾಗಿ ಬೇಕಾಗಿರುವಂತಹ ತರಕಾರಿ ಅಂದರೆ ಎಲೆಕೋಸು. ಇದನ್ನು ಎಷ್ಟು ಸಣ್ಣ ಸಾಧ್ಯನೋ ಅಷ್ಟು ಸಾಧ್ಯ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಈ ರೀತಿ ತುರಿದಿಟ್ಕೊಳ್ಬೇಕಾಗತ್ತೆ. ತುರಿದ್ಬಿಟ್ರೆ ಬೆಸ್ಟು. ಈಗ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 1/4 ಭಾಗದಷ್ಟು ಕೋಸನ್ನು ಮಾತ್ರ ತುರ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಸುಮಾರಷ್ಟು ತರಕಾರಿಗಳನ್ನು ಹಾಕ್ಕೊಳ್ತೀವಿ. ಆ ತರಕಾರಿಯಲ್ಲಿ ನಾವು ಕೋಸನ್ನೇ ಜಾಸ್ತಿ ಬಳಸಬೇಕಾಗತ್ತೆ. ಹಾಗೆ ಇಲ್ಲಿ ನಾವು ತರಕಾರಿಗಳೆಲ್ಲ ಬಳಸ್ತಾ ಇರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ತೀವಿ, ಡೀಪ್ ಫ್ರೈ ಕೂಡ ಮಾಡಿರೋದಿಲ್ಲ. ಈಗ ತುರಿದಾಗಿದೆ, ದೊಡ್ಡ ಪೀಸ್ ಏನಾರು ಇದ್ದರೆ ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕೂಡ ತೆಗಿಬೇಕು. ಹಾಗಿದ್ರೆ ಮಾತ್ರ ಚೆನ್ನಾಗಿ ಮೋಮೋಸ್ ಆಗುತ್ತೆ. ಇದು ನೆನೆಯೋ ಅಷ್ಟರಲ್ಲಿ ನಾನು ಬೇರೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಈರುಳ್ಳಿ ಹೂವು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಈಗ ಈ ಸೈಡು ಕೋಸು ಕೂಡ ಚೆನ್ನಾಗಿ ಉಪ್ಪಲ್ಲಿ ನೀರು ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು. ಈ ಥರ ಹಿಂಡಿ ತೆಗಿಬೇಕಾಗತ್ತೆ ನೀರನ್ನೆಲ್ಲ. ಈ ರೀತಿ ನೀರನ್ನೆಲ್ಲ ತೆಗೆದುಬಿಟ್ಟು ಕೋಸನ್ನು ಹಾಕೋದ್ರಿಂದ ಮೋಮೋಸು ನಾವು ಬೇಯಿಸುವಾಗ ಅದು ಒಡ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಈ ಒಂದು ಸ್ಟೆಪ್ನ ಮಾಡಲೇಬೇಕಾಗತ್ತೆ ಮೋಮೋಸ್ ಮಾಡುವಾಗ. ನಾವು ಇದ್ರ ಜೊತೆಗೆ ಪನ್ನೀರನ್ನ ಕೂಡ ತುರಿದು ಹಾಕಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಾಗುತ್ತೆ. ನಾನಿಲ್ಲಿ ಬರೀ ತರಕಾರಿಗಳನ್ನು ಬಳಸಿ ಮತ್ತು ಚೀಸ್ನ ಬಳಸಿ ಇವತ್ತು ಮೋಮೋಸ್ ಮಾಡ್ತಾಯಿದ್ದೀನಿ. ಈಗ ಕೋಸ್ನಲ್ಲಿರುವಂತಹ ನೀರಿನಂಶ ಎಲ್ಲ ತೆಗೆದು ಇಟ್ಕೊಂಡಾಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸು, ಕ್ಯಾರೆಟು, ಹಾಗೆ ಕ್ಯಾಪ್ಸಿಕಮ್, ಹಾಗೆ ಇಲ್ಲಿ ಈರುಳ್ಳಿ ಎಲೆಗಳು ಅಥವಾ ಹೂವು ಅಂತೀವಲ್ಲ ಅದು. ನೆಕ್ಸ್ಟು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕಂದರೆ ಸ್ವಲ್ಪ ಪನ್ನೀರನ್ನ ಕೂಡ ಹಾಕ್ಕೊಳ್ಬೋದು. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅರ್ಧ ಗಂಟೆ ಆಯಿತು ಹಿಟ್ಟನ್ನು ನೆನೆಸೋದಕ್ಕೆ ಬಿಟ್ಟು. ಈಗ ಚೆನ್ನಾಗಿ ಇದನ್ನು ನಾದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಚೆನ್ನಾಗಿ ನಾದ್ಕೊಳ್ಳಿ. ಈಗ ಇದನ್ನು ಚಪಾತಿ ಲಟ್ಸೋ ಹಾಗೆ ಲಟ್ಸ್ ಕೂಡ ಮಾಡ್ಬೋದು, ಅಥವಾ ಸಣ್ಣದಾಗಿ ಕೂಡ ಪೂರಿ ಸೈಜ್ನಲ್ಲಿ ಲಟ್ಟಿಸ್ ಕೂಡ ಮಾಡಬಹುದು. ಈ ಮೋಮೋಸು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಯಾಕಂದರೆ ಹಬೆಯಲ್ಲಿ ಬೇಯಿಸಿರ್ತೀವಿ, ಜೊತೆಗೆ ಯಾವುದೇ ರೀತಿ ಎಣ್ಣೆ ಅಂಶ ಇರೋದಿಲ್ಲ. ಮನೆಯಲ್ಲೇ ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಹೊರಗಡೆ ಒಂದು ಫ್ಯಾನ್ಸಿ ಆಗಿರುವಂತಹ ಫುಡ್ಡು ಅಂದರೆ ಈ ರೀತಿ ಚಾಟ್ಸ್ಗಳು ತಿಂದಂಗೂ ಕೂಡ ಆಗುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ಸಣ್ಣದಾಗಿ ಕೂಡ ಮಾಡೋದಕ್ಕೆ ಈ ರೀತಿ
ನಾನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇದು ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂದರೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಲಟ್ಟಿಸ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಹಿಟ್ಟು ರೆಡಿಯಾಗಿದೆ, ಮುಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟ್ ತರಕಾರಿಗೆ ಸ್ವಲ್ಪ ನಾನು ಕಾಳು ಮೆಣಸಿನ ಪುಡಿ ಮತ್ತು ಹಸಿಮೆಣಸನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಜೊತೆಗೆ ಶುಂಠಿ ತುರಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅನ್ನೋರು ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಬಳಸಿಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು. ಜೊತೆಗೆ ಟೊಮೊಟೊ ಸಾಸ್ ಕೂಡ ಹಾಕ್ಕೊಳ್ಬೋದು. ನಾನು ಸೋಯಾ ಸಾಸ್ನ 1-2 ಸ್ಪೂನ್ನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ಬೇಕು ಅನ್ನೋದಾದರೆ ಮಾತ್ರ ಹಾಕ್ಕೊಳ್ಬೇಕು. ಯಾಕಂದರೆ ಕೋಸಿಗೆ ನಾವು ಉಪ್ಪು ಹಾಕಿ ಇಟ್ಟಿರ್ತೀವಲ್ವ, ಸೊ ಅದ್ರಲ್ಲಿ ಕೂಡ ಉಪ್ಪಿನಂಶ ಇರುತ್ತೆ. ಹಾಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕಬೇಕು. ನೆಕ್ಸ್ಟು ಹಬೆಯಲ್ಲಿ ಬೇಯಿಸೋದಕ್ಕೆ ಪ್ಲೇಟ್ನ ಈ ರೀತಿ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ ನೀಟಾಗಿ ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತಟ್ಟೆ ಕೂಡ ರೆಡಿಯಾಗಿದೆ ಹಬೆಯಲ್ಲಿ ಬೇಯಿಸೋದಕ್ಕೆ. ನೆಕ್ಸ್ಟ್ ಇಲ್ಲೇ ಹಿಟ್ಟು ರೆಡಿಯಾಗಿದೆ. ಈಗ ಫಸ್ಟು ಒಂದು ಹಿಟ್ಟನ್ನು ತೊಗೊಂಡು ಇಲ್ಲಿ ನಾನು ಚಪಾತಿ ಥರ ಫಸ್ಟು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಸಾಫ್ಟಾಗಿರುತ್ತೆ, ಲಟ್ಟಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗ್ಬೋದು. ಚಪಾತಿ ಎಲ್ಲ ಲಟ್ಟಿಸ್ಕೊಳ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ದಪ್ಪ ಇದ್ದರೆ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಹಿಟ್ಟು ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಒಣ ಹಿಟ್ಟನ್ನು ಮೇಲ್ಗಡೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೊಳ್ಬೇಕು. ಎಷ್ಟು ತೆಳು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಕ್ಸಿನ ಮುಚ್ಚಳ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಸೈಜ್ ನೋಡಿಕೊಂಡು ನೀವು ಇದು ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ಚಿಕ್ಕದಾಗೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಲಟ್ಟಿಸ್ಕೊಂಡ್ರೆ ಒಂದು 7ರಿಂದ 8 ಒಂದೇ ಸಲಕ್ಕೆ ಆಗಿಬಿಡುತ್ತೆ. ಅಥವಾ ನೀವು ಸಪ್ರೇಟಾಗಿ ಸಣ್ಣದಾಗೆ ಲಟ್ಟಿಸ್ಕೊಳ್ತೀರಾ ಅಂದರೂ ಆ ಥರ ಕೂಡ ಲಟ್ಟಿಸ್ಕೊಳ್ಬೋದು. ಈಗ ಮೋಮೋಸ್ ಮಾಡೋದಕ್ಕೆ ಈ ಹಾಳೆಗಳು ರೆಡಿಯಾಗಿದೆ ನೋಡಿ, ಇಷ್ಟು ತೆಳುಗಿರಬೇಕು. ನೆಕ್ಸ್ಟು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ತೊಗೊಳ್ಬೇಕು. 1-1.5 ಸ್ಪೂನ್ನಷ್ಟು ಹಾಕ್ಕೊಳ್ಬೇಕು ಒಳಗಡೆ ಫಿಲ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇಲ್ಲಿ ಶೇಪ್ ಕೊಡೋದು ತುಂಬ ಇಂಪಾರ್ಟೆಂಟು. ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ತುಂಬ ಸುಲಭವಾಗಿ ಶೇಪ್ ಮಾಡೋ ಅಂಥದ್ದು ಅಂದರೆ ಇದು ಕರ್ಜಿಕಾಯಿ ಎಲ್ಲ ಮಾಡುವಾಗ ಮಡಿಸ್ತೀವಲ್ಲ, ಆ ರೀತಿ ಮಡಚಿಬಿಟ್ಟು ಈ ರೀತಿ ಬ್ಯಾಕ್ ಸೈಡ್ ಹಿಂಗೆ ತಿರುಗಿಸಿ ಮತ್ತೆ ಅಂಟಿಸ್ಬಿಟ್ರೆ ಈಸಿಯಾಗಿರುವಂತಹ ಮೋಮೋ ಶೇಪ್ ರೆಡಿ ಆಗುತ್ತೆ. ಈಗ ನೆಕ್ಸ್ಟು ಬೇರೆ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ತರಕಾರಿ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ತುದಿಯಲ್ಲಿ ಫಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು 2 ಸೈಡು. ನೆಕ್ಸ್ಟ್ ಈಗ ಅವೆರಡನ್ನು ಪ್ರೆಸ್ ಮಾಡಿಕೊಂಡು ಈ ರೀತಿ ನೆರಿಗೆಗಳನ್ನು ಮಾಡ್ಕೊಳ್ತಾ ಹೋಗಬೇಕು ನಿಧಾನಕ್ಕೆ. ಈ ರೀತಿ ನೆರಿಗೆಗಳು ಮಾಡಿಕೊಂಡ್ರೆ ಇದು ಕೂಡ ಅಷ್ಟೇ ಶೇಪು ಚೆನ್ನಾಗಿ ಅನಿಸುತ್ತೆ. ಹೊರಗಡೆ ಎಲ್ಲ ಈ ರೀತಿ ನೆರಿಗೆದೇ ಜಾಸ್ತಿ ಸಿಗೋದು. ಈಗ ಇದೊಂದು ಶೇಪಲ್ಲಿ ರೆಡಿ ಆಯಿತು. ನೆಕ್ಸ್ಟ್ ಈಗ ಮತ್ತೆ ತರಕಾರಿನ ಫಿಲ್ ಮಾಡಿಕೊಂಡು ಈ ರೀತಿ ನೋಡಿ ಒಂದು ಸೈಡ್ ಮಾತ್ರ ನೆರಿಗೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಂದು ಸೈಡ್ ಒಂದು 3 ನೆರಿಗೆ ಆದಮೇಲೆ ತಿರುಗಿಸ್ಬಿಟ್ಟು ಮತ್ತೆ ಈ ಸೈಡು ಒಂದು 3 ನೆರಿಗೆ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಶೇಪಲ್ಲಿ ಮೋಮೋಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ಈಗ ಮತ್ತೆ ಇನ್ನೊಂದು ಶೇಪಲ್ಲಿ ಮಾಡೋಣ. ಈಗ ತರಕಾರಿನ ಹಾಕ್ಕೊಂಡಾದ್ಮೇಲೆ ಒಂದು ಸೈಡ್ ಮಾತ್ರ ನೆರಿಗೆ ಮಾಡ್ಕೊಳ್ತಾ ಹೋಗಬೇಕು. ಇನ್ನೊಂದು ಸೈಡ್ ಏನು ನೆರಿಗೆ ಮಾಡೋದು ಬೇಡ. ನೆಕ್ಸ್ಟ್ ಇದಿಷ್ಟು ಮಾಡಾದಮೇಲೆ ಲಾಸ್ಟಿಗೆ ಕೊನೆಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಬೆಂಡ್ ಮಾಡಿದ್ರೆ ಈ ರೀತಿ ಸರ್ಕಲ್ ಥರ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಂಬಿಡ್ಬೇಕು. ಇದು ರೌಂಡಾಗಿರುವಂತಹ. ನೆಕ್ಸ್ಟ್ ಈಗ ಮೋದಕ ಶೇಪಲ್ಲಿ ನಾನು ಮೋಮೋಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಸುಲಭ. ಮೋದಕ ಎಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ. ಈ ರೀತಿ ನೆರಿಗೆಗಳನ್ನು ಮಾಡಿಕೊಂಡು ಒಂದು ಸಲ ಮೇಲ್ಗಡೆಯಿಂದ ತಿರುಗಿಸ್ಕೊಂಡ್ಬಿಟ್ರೆ ಮೋದಕ ಶೇಪಲ್ಲಿ ಮೋಮೋಸ್ ರೆಡಿ ಆಗುತ್ತೆ. ಇದು ಎಲ್ರಿಗೂ ಕೂಡ ಬರುತ್ತೆ, ಈಸಿಯಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈಗ ಸೆಕೆಂಡೋ ಥರ್ಡಲ್ಲೋ ಮಾಡಿದ್ನಲ್ಲ ಅದೇ ರೀತಿ ಮೋಮೋಸ್ನ ಇಲ್ಲಿ ಮತ್ತೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು 3 ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 3 ಅಥವಾ 4 ಒಂದು ಸೈಡ್ ಮಾಡಿಕೊಂಡ್ರೆ ಇನ್ನು ಈ ಸೈಡ್ ಕೂಡ ಅಷ್ಟೇ ತಿರುಗಿಸ್ಬಿಟ್ಟು ಈ ರೀತಿ ಒಂದು 3ರಿಂದ 4 ನೆರಿಗೆ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಇದು ಕೂಡ ಅಷ್ಟೇ ಒಂಥರ ಶಂಕು ಶೇಪಲ್ಲಿ ರೆಡಿ ಆಗುತ್ತೆ. ಈಗ ಪ್ಲೇಟಿಗೆಲ್ಲ ಈ ಮೋಮೋಸ್ ಏನು ರೆಡಿ ಮಾಡ್ಕೊಂಡಿದ್ದೀನಿ ಹಬೆಯಲ್ಲಿ ಬೇಯಿಸೋದಕ್ಕೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸುಮಾರಷ್ಟು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ನಾವು ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕಾಗತ್ತೆ. ಎಣ್ಣೆ ಅಥವಾ ಬೆಣ್ಣೆನ ಮೆಲ್ಟ್ ಮಾಡಿಬಿಟ್ಟು ಅದನ್ನಾರ ಹಚ್ಬೋದು, ಅಥವಾ ತುಪ್ಪನಾದರೂ ಮೆಲ್ಟ್ ಮಾಡಿ ಹಚ್ಕೊಳ್ಬೋದು.
ನೆಕ್ಸ್ಟ್ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಾಣಲಿ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಹೂವನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೆ. ನೀರು ಕುದಿಯೋಕ್ಕೆ ಬಂದ ಮೇಲೆ ನಂತರ ನಾವು ಇಲ್ಲಿ ಮೋಮೋಸ್ನ ಬೇಯೋದಕ್ಕೆ ಮುಚ್ಚಿಬಿಟ್ಟು ಇಡಬೇಕು. ಚೆನ್ನಾಗಿ ಒಂದು 15 ನಿಮಿಷ ಬೇಯಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ರೆಡಿಯಾಗಿದೆ ಮೋಮೋಸು. ನಾವಿದನ್ನು ಮೋಮೋ ಚಟ್ನಿ ಜೊತೆಗೆ ಅಥವಾ ಟೊಮೊಟೊ ಕೆಚಪ್, ಟೊಮೊಟೊ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಈಗ ರುಚಿಯಾಗಿರುವಂತಹ ಆರೋಗ್ಯಕರ ವಿಧಾನದಲ್ಲಿ ಗೋಧಿ ಹಿಟ್ಟಿನ ಮೋಮೋಸ್ ರೆಡಿಯಾಗಿದೆ. ಇದು ಮೈದಾ ಹಿಟ್ಟಿನ ಮೋಮೋಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ತಿನ್ನೋದಕ್ಕೆ ಆರೋಗ್ಯಕರವಾಗಿರುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಸ್ವಲ್ಪ ತರಕಾರಿ ಏನಿತ್ತಲ್ಲ ಅದು ಸ್ವಲ್ಪ ಉಳಿದಿರೋದಕ್ಕೆ ನಾನು ಚೀಸ್ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಚೀಸ್ ಮೋಮೋಸ್ ಇಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ಲೈಸು ಚೀಸ್ನ ತುರಿದ್ಬಿಟ್ಟು ಈ ತರಕಾರಿ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ಲೈಸ್ ಚೀಸ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಧ್ಯೆ ಇದನ್ನು ಫಿಲ್ ಮಾಡ್ಕೊಳ್ಳೋದಕ್ಕೆ ಅಂತ. ಚೀಸು ನೋಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಚೀಸ್ ಇಷ್ಟ ಆಗುತ್ತೆ ಅಂದರೆ ದೊಡ್ಡ ದೊಡ್ಡ ಪೀಸ್ ಕೂಡ ಮಾಡಿಬಿಟ್ಟು ಮಧ್ಯದಲ್ಲಿ ಇಡ್ಬೋದು. ಆ ಚೀಸ್ ಹಬೆಯಲ್ಲಿ ಬೆಂದಾಗ ಮೆಲ್ಟ್ ಆಗುತ್ತಲ್ಲ, ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಈ ಸ್ಟಫಿಂಗ್ನ ನಾನು ಈ ಪ್ಲೇಟಿಗೆ ಹಾಕ್ಕೊಂಡು ಈ ರೀತಿ ನೋಡಿ ಮಧ್ಯದಲ್ಲಿ ಒಂದು ಚೀಸ್ನ ಇಟ್ಬಿಟ್ಟು ಸಣ್ಣ ಪೀಸ್ನ, ಇದು ಚೀಸ್ ಮೋಮೋಸ್ ಎಲ್ಲ ಒಂದೇ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಆ ಸೈಡ್ ಈ ಸೈಡ್ ನರಿಗೆ ಮಾಡ್ಕೊಳ್ತಾ, ಫಸ್ಟು ತುದಿ ಪ್ರೆಸ್ ಮಾಡ್ಕೊಳ್ಬೇಕು, ನಂತರ ಆ ಸೈಡ್ ಈ ಸೈಡ್ ನರಿಗೆ ಮಾಡ್ಕೊಳ್ತಾ ಹೋದರೆ ಇದು ಬೋಟ್ ಶೇಪಲ್ಲಿ ಮೋಮೋಸ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದೇ ಥರ ಎಲ್ಲದನ್ನು ಕೂಡ ಅಷ್ಟೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಚೀಸ್ ಸ್ಲೈಸನ್ನು ಬೇಕು ಅನ್ನೋದಾದರೆ ದೊಡ್ಡ ದೊಡ್ಡ ಪೀಸ್ನಲ್ಲೇ ಕಟ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ಚೀಸು ಏನು ತುರಿದು ಹಾಕೋದ್ವಲ್ಲ ಸ್ವಲ್ಪ ಜಾಸ್ತಿನೇ ತುರಿದ್ಬಿಟ್ಟು ಹಾಕ್ಕೊಳ್ಬೋದು. 1-2 ಕ್ಯೂಬ್ ಅಷ್ಟು ಕೂಡ ತುರಿದು ಹಾಕ್ಬೋದು. ಇದನ್ನು ಕೂಡ ಅಷ್ಟೇ ಆ ಸೈಡ್ ಈ ಸೈಡ್ ನರಿಗೆ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಮಾಡೋದು ತುಂಬ ಸುಲಭ. ಒಂದು ಸಲ ಮಾಡೋದು ಕಲ್ತ್ಕೊಂಡ್ರೆ ಎಷ್ಟು ಈಸಿಯಾಗಿ ಮಾಡ್ಬೋದು, ಎಷ್ಟು ಬೇಕಿದ್ರೂ ಕೂಡ ಮಾಡ್ಬೋದು. ಈಗ ಪ್ಲೇಟಿಗೆ ನಾನು ಆಯಿಲ್ನ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇದ್ರ ಮೇಲೂ ಕೂಡ ಅಷ್ಟೇ ನಾವು ಆದಷ್ಟು ಬೆಣ್ಣೆನ ಮೆಲ್ಟ್ ಮಾಡಿ ಹಾಕಿದ್ರೆ ರುಚಿ ಜಾಸ್ತಿ ಬರುತ್ತೆ. ನಾನಿಲ್ಲಿ ಬೆಣ್ಣೆನ ಮೆಲ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಮೇಲ್ಗಡೆ ಕೂಡ ಅಷ್ಟೇ ಚೆನ್ನಾಗಿ ಲುಕ್ ಬರಲಿ ಅಂತ ಹೇಳಿ ಚೀಸ್ನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಚೀಸಿಯಾಗಿ ಕಾಣಿಸುತ್ತೆ. ಹಾಗಾಗಿ ಅಥವಾ ಆಮೇಲೆ ಕೂಡ ಬೇಯಿಸಾದ್ಮೇಲೆ ಕೂಡ ತುರಿದು ಹಾಕ್ಬೋದು. ಈಗ ಚೀಸೆಲ್ಲ ಇದ್ರ ಮೇಲ್ಗಡೆ ತುರಿದಾದ್ಮೇಲೆ ಇದಕ್ಕೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲೆಗಳನ್ನು ಹಾಕ್ಕೊಂಡ್ರೆ ಸಣ್ಣದಾಗಿ ಕಟ್ ಮಾಡಿದ್ದು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ. ಈಗ ಎಲ್ಲ ಕಡೆಗೂ ಈರುಳ್ಳಿ ಎಲೆ ಅಂದರೆ ಸ್ಪ್ರಿಂಗ್ ಆನಿಯನ್ ಸಿಗ್ತಾನೆ ಇರುತ್ತೆ. ಈ ಟೈಮಲ್ಲಿ ನಾವು ಈರುಳ್ಳಿ ಹೂವನ್ನೆಲ್ಲ ಈ ರೀತಿ ಬಳಸ್ಕೊಳ್ಬೋದು. ಚಾಟ್ಸ್ಗಳೆಲ್ಲ ಮಾಡೋದಕ್ಕೆ ತುಂಬಾ ಟೇಸ್ಟಾಗೂ ಇರುತ್ತೆ, ಚೆನ್ನಾಗೂ ಕೂಡ ಕಾಣುತ್ತೆ. ಈಗ ಸ್ಪ್ರಿಂಗ್ ಆನಿಯನ್ನು ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲ್ಗಡೆ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಬೇಯೋದಕ್ಕೆ ಇಡೋದಕ್ಕೂ ಮುಂಚೆ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕೆ ಇಟ್ಕೊಂಡಿದ್ದೆ. ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಅದ್ರ ಮೇಲ್ಗಡೆ ನಾನು ಈ ಮೋಮೋಸ್ ಪ್ಲೇಟ್ನ ಇಟ್ಟು ಮುಚ್ಚಿಬಿಟ್ಟು ಒಂದು 10-15 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ತುಂಬ ಹೊತ್ತು ಬೇಯಿಸಿದರೆ ಹಾರ್ಡ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಾಗೋದಿಲ್ಲ. ಈಗ ರೆಡಿ ಆಗಿದೆ ನೋಡಿ. ಚೀಸ್ ಮೋಮೋಸ್ ಕೂಡ ಎಷ್ಟು ಸುಲಭವಾಗಿ ಮನೆಯಲ್ಲಿ ಆರೋಗ್ಯಕರ ವಿಧಾನದಲ್ಲಿ ರೆಡಿಯಾಗಿದೆ ಅಂತ. ಇದನ್ನು ಕೂಡ ನಾನೀಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮೋಮೋಸ್ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೀಸಿಯಾಗಿರುವಂತಹ ಮೋಮೋಸ್ ರೆಡಿಯಾಗಿದೆ ಅಂತ. ಈಗ ಮೋಮೋ ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಇದಕ್ಕೆ ನಾನು 1 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ, 2 ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಟೊಮೊಟೊನ ಮಧ್ಯೆ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕೊಂದು 3 ನಾನಿಲ್ಲಿ ಗುಂಟೂರು ಅಥವಾ ಯಾವುದಾದ್ರೂ ಖಾರದ ಮೆಣಸಿನ್ಕಾಯಿ ತೊಗೊಳ್ಬೋದು. ನೆಕ್ಸ್ಟ್ ಈಗ ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ಟೊಮೊಟೊ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋಲ್ಲಿವರೆಗೆ ಬೇಯಿಸ್ಕೋಬೇಕು. ಇದ್ರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋ ರೀತಿಯಲ್ಲಿ ಬೆಂದಿದೆ. ಈಗ
ಚೆನ್ನಾಗಿ ಬೆಂದಿದೆ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಬೇರೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ, ತಣ್ಣಗಾಗೋದಕ್ಕೆ ಬಿಡಬೇಕು. ಜೊತೆಗೆ ಸಿಪ್ಪೆ ಕೂಡ ತೆಗಿಬೇಕು ನಾವು. ಇಷ್ಟು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪ್ರತಿಯೊಂದನ್ನು ಕೂಡ ತೆಗಿತಾ ಇದ್ದೀನಿ. ಆ ನೀರನ್ನ ಕೂಡ ಅಷ್ಟೇ ವೇಸ್ಟ್ ಮಾಡೋದು ಬೇಡ. ರುಬ್ಬುವಾಗ ಆ ನೀರನ್ನೇ ಬಳಸ್ಕೊಂಡು ನಾವು ಚಟ್ನಿ ಮಾಡ್ಕೊಳ್ಬೋದು. ಇದು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ತಣ್ಣಗಾದಮೇಲೆ ನಾನು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಈ ಟೊಮೊಟೊ ಸಿಪ್ಪೆ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಹಾಗಾಗಿ ಸಿಪ್ಪೆ ತೆಗೆದೇ ಮಾಡಬೇಕಾಗತ್ತೆ. ಮೋಮೋಸ್ ಚಟ್ನಿನ ಹಲವು ಟೈಪಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಈರುಳ್ಳಿ ಬದಲಿಗೆ ಸ್ಪ್ರಿಂಗ್ ಆನಿಯನ್ನ ಬಳಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಇಲ್ಲ ಅನ್ನೋರು ಈರುಳ್ಳಿನ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೆಕ್ಸ್ಟ್ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ನೀರನ್ನ ಕೂಡ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಬೇಯಿಸಿದ ನೀರು. ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ಬದಲಿಗೆ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಮತ್ತು ಕಾಳು ಮೆಣಸನ್ನು ಹಾಕಿ ಇದನ್ನು ರುಬ್ಕೊಳ್ಬೇಕು. ಸ್ಪ್ರಿಂಗ್ ಆನಿಯನ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಹಾಗೆ ರುಬ್ಕೊಳ್ಬೋದು. ನೆಕ್ಸ್ಟ್ ಈಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಸೀಸನ್ ಆಗಿರೋದ್ರಿಂದ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಇದಿಲ್ಲ ಅನ್ನೋದಾದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಈರುಳ್ಳಿನ ಹಾಕ್ಕೊಳ್ಬೋದು. ಈಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗಬೇಕು. ಈರುಳ್ಳಿ ಬೆಳ್ಳುಳ್ಳಿದು ಅದ್ರ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ರುಬ್ಬಿರೋ ಅಂತಹ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಇದಕ್ಕೇನಾದರೂ ಉಪ್ಪು ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಉಪ್ಪು, ಖಾರದ ಪುಡಿ ಬೇಕು ಅನ್ನೋದಾದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೋದು. ಇದು ಎಲ್ಲ ಕರೆಕ್ಟಾಗಿದೆ. ಈಗ ನಾನು ಇದಕ್ಕೆ 1 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ಮೋಮೋ ಚಟ್ನಿ ರೆಡಿ ಆಗುತ್ತೆ. ಇಲ್ಲಿ ಖಾರ ಬೇಕು ಅನ್ನೋದಾದರೆ ಸ್ವಲ್ಪ ಖಾರದ ಪುಡಿನಾದರೂ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕುದ್ದಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ತಣ್ಣಗಾದಮೇಲೆ ನಾನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಮನೆಯಲ್ಲೇ ಎಷ್ಟು ಸುಲಭವಾಗಿ ನಾವು ಮೋಮೋಸ್ ಮತ್ತು ಮೋಮೋಸ್ ಚಟ್ನಿನ ಆರೋಗ್ಯಕರ ರೀತಿಯಲ್ಲಿ ಮಾಡ್ಕೊಳ್ಬಹುದು ಅಂತ. ನೀವು ಕೂಡ ಅಷ್ಟೇ ಮನೆಯಲ್ಲೇ ಈ ರೀತಿ ಆರೋಗ್ಯಕರವಾದಂತಹ ಮೋಮೋಸ್ನ ಮಾಡ್ಕೊಳ್ಳಿ. ಆದಷ್ಟು ಹೊರಗಡೆ ತಿನ್ನೋವಂಥದ್ದನ್ನು ಅವಾಯ್ಡ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.